ಹೆಂಗ್ ರೆಡಿ ಆಗಿದ್ದಾರೆ ಇವನ್ ನೋಡಿ ಟೈಮ್ ನಾನು ನೋಡಿದ್ದು ಇಷ್ಟು ಸಿಂಪಲ್ ಆಗಿರೋ ದೇವಸ್ಥಾನ ಇಲ್ಲಿ ಬೋಟ್ ರೈಡ್ಗೆ ಕೇವಲ 10 ರೂಪಾಯಿ ಮಾತ್ರ. ವೆಲ್ಕಮ್ ಟು ಬೆಂಗ್ಳೂರ್. ನಿಮಿಷಕ್ಕೆ 10 ರೂಪಾಯಿ ಪರವಾಗಿಲ್ಲ. 500 ರೂಪಾಯಿ ಕೇಳ್ಬಿಟ್ಟ. ನಾವನ್ನ ಬಂದಿದ್ರೆ ಕಮ್ಮಿ ದುಡ್ಡು ಕರ್ಕೋರು. ಇವರಿಬ್ರು ಬೆಳಗಾವ್ರಲ್ಲ, ಅದಕ್ಕೆ ಬೆಳಗ್ಗೆ ಬಡದ್ ಕಪ್ಪಿದ್ರೆ ಅಡ್ವಾಂಟೇಜ್. ಫುಲ್ ಬೋಟ್ ಮೇಲ್ಗಡೆ ಗರಿ ಹಾಕ್ಬಿಟ್ಟು ಅದನ್ನೇ ಮನೆ ಮಾಡ್ಕೊಬಿಟ್ಟವ್ರೆ. ಈ ಒಂದು ಬೋಟ್ ರೆಡಿ ಆಗೋದಕ್ಕೆ ಈ ಗಾತ್ರದಲ್ಲಿ ಇರೋದು 2 ಕೋಟಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ನೋಡಿದ್ರಲ್ಲ, ಫುಲ್ಲು ಕಾಸರಗೋಡೆಲ್ಲ ಸುತ್ತಾಡ್ಕೊಂಡು ಮಂಗಳೂರು ಫುಲ್ಲು ಸುಸ್ತಾಗಿ ಬಂದು ಮನೇಲಿ ಮಲಗಿ ಇವಾಗ ಮತ್ತೆ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಕೊರಗಜ್ಜ ಟೆಂಪಲ್ಗೆ ಹೋಗಿ ಅಲ್ಲಿಂದ ಫಿಶ್ ಮಾರ್ಕೆಟ್ಗೆ ಹೋಗಿ ಬಸ್ ಹತ್ತಿ ಬೆಂಗಳೂರಿಗೆ ಹೋಯ್ತಾ ಇರೋದು ಅಷ್ಟೇ. ನೋಡಿ ಎಲ್ಲ ಹೆಂಗ್ ರೆಡಿ ಆಗಿದ್ದಾರೆ. ಇವನ್ ನೋಡಿ ನಾನು ನೋಡಿ ಈ ಬಟ್ಟೆ ನನ್ನ ಫ್ರೆಂಡ್ ಕೊಟ್ಟಿರೋದು. ಇದು ಹಾಕೊಂಡಾಗ ನನಗೆ ಸಣ್ಣ ಕಾಣಿಸ್ತದೆ, ಅದಕ್ಕೆ ಏನೋ ಒಂಥರ ಖುಷಿ ನಂಗೆ. ಸಂತೋಷ. ಹೋಗೋಣ, ಲೆಟ್ಸ್ ಗೋ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜರ್ನಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಮಳೆ ಬಂದ್ಬಿಟ್ಟು. ಈ ಮಂಗ್ಳೂರಲ್ಲಿ ಇದೊಂದು ಕಾಟ. ನೆನ್ನೆ ಇದ್ರ ಕಾಟ ಇರ್ಲಿಲ್ಲ, ಮಳೆನೇ ಬರ್ತಾ ಇರ್ಲಿಲ್ಲ ಎಲ್ಲೂ ಅಷ್ಟೊಂದು. ಇವತ್ತಂತೂ ಬೆಳಗ್ಗೆನೆ ಶುರು ಆಗಿದೆ. ಇವಾಗ ಇನ್ನು 8:30 ಅಲ್ಲ, 8:30 ಆಗ್ಲೇ ಮಳೆ ಸ್ಟಾರ್ಟ್ ಆಗೋಗಿದೆ. ಏನ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಟಿಫನ್ ಮಾಡ್ಕೊಂಬಿಡೋಣ ಅಂತ ಒಳ್ಳೆ ಟೈಮ್ ಅಂತ ಹೋಟೆಲ್ ಬಂದಿದೆ. ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗೋದು. A few moments later. ಇವಾಗ ಇಲ್ಲಿ ಪುತ್ತಾರ್ಗೆ ಬಂದು ಹಿಡಿದೀವಿ, ಕೊರಗಜ್ಜ ಟೆಂಪಲ್ಗೆ. ಅಲ್ಲಿ ಕಾಣಿಸ್ತಿದೆ ಕೊರಗಜ್ಜ ಟೆಂಪಲ್ಗೆ ದಾರಿ ಅಂತ. ಇಲ್ಲಿಂದ 100 ಮೀಟರ್ ಇದೆ ಅಷ್ಟೇ ಬಸ್ ಸ್ಟ್ಯಾಂಡಿಂದ. ಗೈಸ್ ನೋಡಿ, ಅಲ್ಲಿ ಎದುರುಗಡೆ ಆರ್ಚ್ ಕಾಣಿಸ್ತಿದೆಯಲ್ಲ, ಅದೇ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಇಲ್ಲೆಲ್ಲ ತುಂಬ ಸ್ಟ್ರಿಕ್ಟು. ಆಮೇಲೆ ಮೊಬೈಲ್ ಕಿತ್ಕೊಂಡು ಮನೆಗೆ ಕಳಿಸ್ತಾರೆ ಅಷ್ಟೇ. ಟೆಂಪಲ್ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ತಾನೆ. ಟೆಂಪಲಲ್ಲಿ ಅಂತ ಆಡಂಬರ ಏನಿಲ್ಲ, ದೇವರಿಗೆ ಎಷ್ಟಿರಬೇಕು ಅಷ್ಟೇ ಇದೆ. ಒಳಗಡೆ ವಿಡಿಯೋ ತೆಗಂಗಿಲ್ಲ. ಮತ್ತೆ ಒಳಗಡೆ ಪ್ರಸಾದ ದೇವರಿಗೆ ಸಲ್ಲಿಸೋದು ಚಕ್ಲಿ, ಬೀಡ ಮತ್ತೆ ಸೇಂದಿ, ಅಂದರೆ ಎಣ್ಣೆ, ಅದು ಮಾತ್ರ ಇಡೋದು. ಒಳಗಡೆ ಜನ ಅವ್ರ ಮನಸ್ಸಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವೆಲ್ಲ ಬೇಡ್ಕೊಂಡು ಭಕ್ತಿಯಿಂದ ಕೊರಗಜ್ಜನಿಗೆ ನೈವೇದ್ಯ ಅರ್ಪಿಸ್ತಾ ಇದ್ರು. ಕೊರಗಜ್ಜ ಇಲ್ಲಿ ಬಂದು ನೆಲೆಸೋದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಇದೆ. ಫಸ್ಟ್ ಟೈಮ್ ನಾನು ನೋಡಿದ್ದು ಇಷ್ಟು ಸಿಂಪಲ್ ಆಗಿರೋ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಪವರ್ಫುಲ್ ಅಂತ ಹೇಳ್ತಾರೆ. ನಾನು ಏನೇನು ಬೇಕೋ ಅದೆಲ್ಲ ಬೇಡ್ಕೊಂಡಿದ್ದೀನಿ. ಸರಿ ಗೈಸ್, ನಿಮಗೆ ನೆಕ್ಸ್ಟ್ ಸ್ಟೇಟ್ ಬ್ಯಾಂಕಲ್ಲಿ ಸಿಗ್ತೀನಿ ಬನ್ನಿ. ನೋಡಿ, ಟೆಂಪಲ್ ಹತ್ರನೇ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದ್ವಿ. ಅವರು ನಮಗೆ ಈ ಬುಕ್ ಕೊಟ್ಟರು. ಅದರಲ್ಲಿ ಕೊರಗಜ್ಜನ ಕತೆ ತುಂಬ ಸರಳವಾಗಿ ತಿಳಿಸಿದ್ದಾರೆ. ನಿಮಗೆ ಕೊರಗಜ್ಜನ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ಇದರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿ. ನಾವು ಸ್ಟೇಟ್ ಬ್ಯಾಂಕ್ ಹೋಗಿಲ್ಲ, ಅಲ್ಲಿಂದ ಮತ್ತೆ ಆಟೋ ಹತ್ತಿ ಧಕ್ಕೆಗೆ ಬಂದಿದ್ದೀವಿ. ಧಕ್ಕೆ ಅಂದ್ರೆ ಬಂದು ಇದು ಬಂದರು. ಮೀನ್ ಹಿಡಿಯಕ್ಕೆ ಯಾರ್ಯಾರು ಬರ್ತಾರಲ್ಲ, ಮೀನ್ ಹಿಡಿಯೋರೆಲ್ಲ ಇಲ್ಲಿರ್ತಾರೆ. ಸ್ಟೇಟ್ ಬ್ಯಾಂಕ್ ಅಲ್ಲಿ ಹಾಕೋ ಫಿಶ್ ಎಲ್ಲ ಇಲ್ಲೇ ಇರೋದು, ಇಲ್ಲಿಂದಾನೇ ತಗೊಂಡ್ಬಂದು ಹಾಕೋದು. ಇಲ್ಲಿ ಬೋಟ್ ರೈಡ್ಗೆ ಕೇವಲ 10 ರೂಪಾಯಿ ಮಾತ್ರ. ನಾವು 10 ರೂಪಾಯಿ ಟಿಕೆಟ್ ಹೋಗ್ಬಿಟ್ಟು ಬೋಟ್ ಹತ್ತಿದೀವಿ. ಫಸ್ಟ್ ಟೈಮ್ ಹತ್ತಿರೋದು ನಾವಿಲ್ಲಿ. ಸಕ್ಕತ್ತಾಗೈತೆ. ₹10 ಒಂದು ಬೋಟಲ್ಲಿ ರೌಂಡ್ ಹಾಕ್ತಾರೆ ಅಂದ್ರೆ ಯಾರು ತಾನೇ ಹೋಗಲ್ಲ. ಈಗ ಗೊತ್ತಾಗಿಲ್ಲ.
ಮುಂದೆ ಹೋದ್ರೆ ಶಿವಾಜಿ ಪಾರ್ಕ್ ಸಿಗ್ತದೆ. ಜಾಸ್ತಿ ಹಿಡಿಯೋದೆ. ಇದರ ಆ ಕಡೆ ಸಮುದ್ರ, ಇದರ ಆ ಕಡೆ ಸಮುದ್ರ, ಇದು ತಿಮ್ಮಸ ವೀಕೆಂಡ್. ಆ ಕಡೆ ಹೋದ್ರೆ ನಿಮ್ಗೆ ಸಮುದ್ರ. ಗೈಸ್ ಇಲ್ಲೇ ಬೋಟ್ ಪ್ರಿಪೇರ್ ಮಾಡೋ ಜಾಗ ಕೂಡ ಇದೆ. ಇಲ್ಲಿ ನೋಡಿ, ಇದು ಆಕ್ಚುಲಿ ದ್ವೀಪ. ಇದ್ರ ಹೆಸರು ಬಂದು ಬೇಂಗ್ರೆ ಅಂತ. ಟಿಕೆಟ್ ನಾವು ತಗೊಂಡಿರೋದು ಇಲ್ಲಿ ಬೇಂಗ್ರೆಗೆ ಬರೋದಕ್ಕೆ ಟಿಕೆಟ್ ತಗೊಂಡಿರೋದು 10 ರೂಪಾಯಿ. ಫುಲ್ ಅಲ್ಲೆಲ್ಲ ವಿಡಿಯೋ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಬ್ಯಾಕ್ ಸೈಡ್. ನಮ್ ಬೋಟ್ ಕ್ಯಾಪ್ಟನ್ ತೋರಿಸ್ತೀವಿ ನೋಡಿ. ಹಾಯ್, ವೆಲ್ಕಮ್ ಟು ಬೆಂಗ್ರೆ. ವೆಲ್ಕಮ್ ಟು ಬೆಂಗ್ರೆ. ಬೆಂಗ್ರೆ ಜಾಗ ಚೆನ್ನಾಗಿದೆ, ಜಾಗ ಸಕ್ಕತ್ತಾಗಿದೆ. ಬೇಂಗ್ರೆ ಬೇಂಗ್ರೆ ಬಂದಿದೀವಿ. ಬೇಂಗ್ರೆಯಲ್ಲಿ ಶಿವಾಜಿ ಸ್ಟ್ಯಾಚು. ಅದು ತೋಟ ಬೆಂಗ್ರೆ. ಹಾ, ತೋಟ ಬೇಂಗ್ರೆ. ಮ್ಯಾನುಫ್ಯಾಕ್ಚರ್ ಆಗೋ ಒಂದು ಜಾಗ ಸಿಗುತ್ತೆ. ಟೈಲ್ಸ್ ಎಲ್ಲ ಫಿಲ್ಲಿಂಗ್ ಮಾಡ್ತಾರೆ. ಇವಾಗ ಇಲ್ಲೇ ಬೋಟ್ ಮ್ಯಾನುಫ್ಯಾಕ್ಚರ್ ಆಗೋ ಜಾಗ ಇದೆ. ಇಲ್ಲಿಗೆ ಹೋಗೋಣ ಬನ್ನಿ. ನಡ್ಕೊಂಡು ಈ ಕಡೆ ನೋಡ್ಬೇಕಾ? ಪಕ್ಕದಲ್ಲೇ ಇದೆ, ಸೊ ನಡ್ಕೊಂಡೆ ಹೋಗ್ಬೋದು. ಅಪ್ಪೆ ಒಂದು 5 ನಿಮಿಷ ಆಯ್ತು ಅಲ್ಲಿಂದ ಜರ್ನಿ ಆಗಿದ್ದು. ಹಾ, ಅಷ್ಟೇ 5 ನಿಮಿಷ ಆಯ್ತು. 5 ನಿಮಿಷಕ್ಕೆ 10 ರೂಪಾಯಿ, ಪರವಾಗಿಲ್ಲ. ಅವ್ನು 500 ರೂಪಾಯಿ ಕೇಳ್ಬಿಟ್ಟ. ನಮ್ಮನ್ನ ನೋಡ್ಬಿಟ್ಟು ಫಾರಿನರ್ ಅನ್ಕೊಂಡು ಅವ್ನು ಯಾರೋ 500 ರೂಪಾಯಿ ಹೇಳ್ದ. ನಾನು ಸ್ವಲ್ಪ ಮುಂದೆ ಬಂದಿದ್ದಕ್ಕೆ 10 ರೂಪಾಯಿಗೆ ಕರ್ಕೊಂಡ್ಬಂದ್ರು. ನೋಡಿ, ಬೆಳಗಿದೀವಿ ಅಂತ ಎಷ್ಟು ಮೋಸ ಮಾಡ್ತಾರೆ ನಮ್ಗೆ. ಹರೀಶನ್ ನೋಡ್ಬಿಟ್ಟು ಆಮೇಲೆ ಮುಂದೆ ಹೋಗಿ ಅಲ್ಲಿ ಐತೆ ಟಿಕೆಟ್ ಕೌಂಟ್ರು ಅಂತಂದ. ಒಬ್ಬನೇ ಬಂದಿದ್ರೆ ಕಮ್ಮಿ ದುಡ್ಡು ಕರ್ಕೋಗೋರು. ಇವರಿಬ್ರು ಬೆಳಗಾವರಲ್ಲ, ಅದಕ್ಕೆ ಬೆಳಗ್ಗೆ ಬರೋದು. ಕಪ್ಪಿದ್ರೆ ಅಡ್ವಾಂಟೇಜ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವಾಗ 10 ರೂಪಾಯಿನಪ್ಪ ತಗೊಂಡಿದ್ದು ನಮಗೂ. ಅಲ್ಲ, ಯಪ್ಪನೇ ಕಮ್ಮಿ ಹೇಳೋದು. ಅವನ ಹತ್ರ ಬೋಟಲ್ಲಿ ಆರಾಮಾಗಿ ಊರೆಲ್ಲ ಸುತ್ಕೋರ್ಬೋದಾಗಿ. ಬೋಟಲ್ಲೆಲ್ಲ ಊರಲ್ಲ ಹೆಂಗ್ ಸುತ್ತಿಯಾ? ಊರ ಹತ್ರ ಕರ್ಕೊಂಡು ಹೋಯ್ತಾನೆ ಅಷ್ಟೇ ದಡಕ್ಕೆ. ಅವ್ರು ಹೇಳಿದ್ದು ಊರೆಲ್ಲ ಸುತ್ಕೊಂಡ್ ಕರ್ಕೊಬತ್ತೀನಿ ಅಂತ ರಿಟರ್ನ್. 500 ರೂಪಾಯಿ ಹೇಳಿದವ್ರು. ಬರೀ ಅಂದ್ರೆ ದ್ವೀಪದ ಸುತ್ತ ಒಂದ್ ರೌಂಡ್ ಹಾಕ್ತೀನಿ ಅಂತ. ಬೋಟ್ ಎಲ್ಲ ಎಲ್ಲಾದ್ರೂ ಗುಡ್ಸು ಮಾಡ್ಕೊಂಡು ನೋಡಿದ್ರ ನೋಡಿ, ಕೆಳಗಡೆ ಫುಲ್ ಬೋಟು, ಮೇಲ್ಗಡೆ ಗರಿ ಹಾಕ್ಬಿಟ್ಟು ಅದನ್ನೇ ಮನೆ ಮಾಡ್ಕೊಬಿಟ್ಟವ್ರೆ. ಗೈಸ್, ಬೋಟ್ ಮ್ಯಾನುಫ್ಯಾಕ್ಚರ್ ಜಾಗ ನೋಡಿ. ಎಲ್ಲ ಇಲ್ಲೇ ಬೋಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು. ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದಾರೆ. ಆ ಕಡೆ 2 ಆಲ್ರೆಡಿ ಮಾಡಿ ನಿಲ್ಸಿದ್ದಾರೆ. ಅವೆರಡನ್ನು ಪೇಂಟಿಂಗ್ ಮಾಡಬೇಕು. ಬನ್ನಿ, ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ದು ಆ ಕಡೆ ಗೈಸ್, ಇಲ್ಲಲ್ಲ. ಇಲ್ಲಿ ವಿಡಿಯೋ ಮಾಡ್ಬೋದಂತೆ, ಏನಿಲ್ಲ. ಇಲ್ಲೇ ಕೂತಿರೋರ್ನ ಕೇಳಿದ್ವಿ. ಎಲ್ಲ ಉದ್ದಿ ರಫ್ ಮಾಡ್ತಾ ಇದಾರೆ. ಅದ್ರ ಮೇಲೆ ಆಮೇಲೆ ಪೇಂಟ್ ಮಾಡ್ತಾರೆ. ಫುಲ್ ಮೆಟಲ್ಲು. ಎಲ್ಲರೂ ಒಂದೇ ಒಂದು ರಾಡ್ ತಲೆ ಮೇಲೆ ಬಿದ್ದರೆ ಗೋತಾ. ಜಾಗ ಫುಲ್ಲು ಸಖತ್ತಾಗಿದೆ. ಆ ಕಡೆ ಮುಂದೆ ಬೋಟ್ ರೆಡಿ ಆಗಿರೋದಕ್ಕೆ ಪೇಂಟಿಂಗ್ ಮಾಡ್ತಾ ಇದ್ರು. ಇಲ್ಲಿ ನೋಡಿ, ಇವಾಗ ಬಿಲ್ ಬೋಟ್ ಮಾಡ್ತಾ ಇದ್ರೆ. ಕೆಳಗಡೆ ಎಲ್ಲ ಇನ್ನ ಸೀಲಿಂಗ್ ಎಲ್ಲ ಕ್ಲೋಸ್ ಮಾಡಿಲ್ಲ. ಈ ಒಂದು ಬೋಟ್ ರೆಡಿ ಆಗೋದಕ್ಕೆ ಈ ಗಾತ್ರದಲ್ಲಿರೋದು 2 ಕೋಟಿ. 3 ಕೋಟಿನ ಆಗತ್ತೆ. ಮೆಟಲ್ ಅಲ್ವಾ?
ನೋಡಿ ಅಲ್ಲೊಂದು ಬೋಟ್ ಹೋಗ್ತಾ ಇದೆ ರೆಡಿ. ಅವ್ರಿಗೆ ಹೋದ್ರೆ ಇನ್ನು 1 ತಿಂಗಳು ಬರಲ್ಲ. ಊಟಕ್ಕೆಲ್ಲ ಸ್ಟೋರ್ ಎಲ್ಲ ಮಾಡ್ಕೊಂಡಿರ್ತಾರೆ. ಹೋಟೆಲ್ ಹೋಗ್ಬೇಕಾದ್ರೆ ಊಟಕ್ಕೆ ನೋಡಿ ರೈಸ್ ಮೂಟೆಗಳನ್ನ ಹಿಂಗೆ ತುಂಬ್ಕೊಂಡು ತಗೊಂಡೋಗ್ತಾರೆ. ತರಕಾರಿಗಳು, ಸಾಂಬಾರು ನೋಡಿ, ಚಟ್ನಿ ತುಂಬಿದ್ದಾರೆ ಎಲ್ಲ ಹಿಂಗೆ ತುಂಬ್ಕೊಂಡು ತಗೊಂಡೋಗ್ತಾರೆ. ಇಲ್ಲೆಲ್ಲ ಗಾಡಿ ಫುಲ್ ಲೋಡ್ ಆಗ್ತಾ ಇದೆ ಇವಾಗ. ಐಸ್ ಕೂಡ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ಇಲ್ಲಿ ಯಾರೋ ಸೆಕ್ಯೂರಿಟಿ ಗಾರ್ಡ್ಸ್ಗಳಿದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಇವರೇ ಸೆಕ್ಯೂರಿಟಿ ಗಾರ್ಡ್ಸ್ಗಳು. ಬರೋರನ್ನ ಹೆಂಗ್ ಗುರಾಯಿಸ್ತಾರೆ ಗೊತ್ತಾ? ಎಲ್ಲಿ ಭಯಕ್ಕೆ ಕೊಟ್ಟರನ್ನೋ ಭಯನೂ ಆಯ್ತು. ಏನಪ್ಪ ಬಾಯ್. ನಮ್ಮ ನಾಯಿಗಳು ಇಲ್ಲೇ ಹೋಯ್ತವೆ. ಗೋಯಿಂಗ್ ಬ್ಯಾಕ್. ವಾಪಸ್ ಮತ್ತೆ ಧಕ್ಕೆಗೆ ಹೋಗ್ತಾ ಇದೀವಿ. ಗೈಸ್ ಧಕ್ಕೆಗೆ ಹೋಗಿ ಬಂದಾಯ್ತು. ಇವಾಗ ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋದೆ. ಬೆಂಗಳೂರಿಗೆ ಮುಂಚೆ ಊಟ ಮಾಡೋಕೆ ಬಂದಿದ್ದೀವಿ. ನಮ್ಮ ನವೀನ್ ಅವರು ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋಗ್ತಾರೆ. ಹೌದು, ಮೈಸೂರು ಬಸ್ ಹತ್ತಾರೆ. ನಾನು ನನ್ನ ತಮ್ಮ ಇಬ್ರು ಬೆಂಗಳೂರು ಬಸ್ ಹತ್ತ ಹೋಗ್ತೀವಿ. ನವೀನ ಏನನ್ನಿಸ್ತದೆ ನಮ್ಮ ಬಿಟ್ಟು ಹೋಗ್ತಾ ಇದೆಯಲ್ಲ? ತುಂಬಾ ಬೇಜಾರಾಗ್ತಾ ಇದೆ. 2 ದಿನ ಬೇಗ ಆಗೋಯ್ತು. 2 ದಿನ ಬೇಗನೆ ಆಗೋಯ್ತು ಮಾತಾಡ್ಕೊಂಡು ಅಂತ. ನೋಡೋಣ, ಇವತ್ತೇ ಕಂಪ್ಲೀಟ್ ಮುಗ್ದೋಗಿಲ್ಲ. ಇನ್ನು ತಿಂಗಳಿಗೂ ಇಲ್ಲ ಅಂತಂದ್ರೆ ಒಂದೊಂದು ಟ್ರಿಪ್ ಇದೇ ತರನೇ ರೆಡಿ ಮಾಡ್ತಾ ಇರ್ತೀವಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ. ನೀವು ವಾಚ್ ಮಾಡಕ್ಕೆ ರೆಡಿ ಆಗಿರಿ. ಸಪೋರ್ಟ್ ಇದ್ರೆ, ನಿಮ್ ಸಪೋರ್ಟ್ ಇದ್ರೆ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ ಗೈಸ್. ಬಾಯ್.